ಆ ಯಾವ ತಲೆ ಬಿಸಿ ಇವಳಿಗಿಲ್ಲ. ಇವಳಿಗೆ ತಲೆ ಬಿಸಿ ಅಲ್ಲ, ಇವಳು ನಂಬಿಕೊಂಡವಳಿಗೆ ತಲೆ ಬಿಸಿ. ನಿಜವಾಗಿ ಹೌದು. ಒಂದೇ ಒಂದು ನಗೆಯಲ್ಲಿ ಇನ್ನೊಬ್ಬರು ಬಗೆ ಕಾಣಿಸ್ತಾಳೆ. ತಿರ್ಸು ಬಗೆ ನೋಡ್ಬೇಕು. ಇವಳ ನಗೆಯಲ್ಲೇ ಇನ್ನೊಬ್ರು ಹೊಗೆಯನ್ನು ಕಾಣುತ್ತಾಳೆ. ಆದ್ರೆ ನಾವೆಲ್ಲ ಹೊಗೆ ಹಾರುವವನ ಇವಳಿಗೆ ಹೊಗೆ ಹಾರಿಸ್ತೇವೆ. ನೋಡು, ಮಲಗಿದ್ದಾಳೆ ಅಂತಾದ್ರೆ ಚಂದವಾಗಿದ್ದಾಳೆ. ಭಂಗಿ ನೋಡ ಎಷ್ಟು ಅಂತ ಮಲಗಿದ ಭಂಗಿ. ಹೇಗೆ ಪುಂಡರಿಕದಳನ ಸತಿ ಮಂಡ ಊರಿದ ತರದೆ ಮಂಡೆ ಊರಿದ ಹಾಗೆ ಉಂಟು. ಯಾವ ತಲೆ ವಿಷಯ ಅವಳಿಗೆ ಚಂಡ ಸೌಂದರ್ಯಗೆ ಇವಳು ಹೆಂಡತಿ ಆಗುವುದರಲ್ಲಿ ಸಂಶಯವಿಲ್ಲ. ಅದು ಇವಳನ್ನು ನೋಡಿದಾಗ ಏನೋ ಒಂದಾಗುವುದು ಒಳಗೆ. ಯಾರಿಗೆ? ನನಗೆ ಒಳಗೊಳಗೆ ಏನೇನೋ ಆಗುದಿತ್ತು. ಹೌದು. ಇನ್ನು ಅಂದ್ರೆ ಅದಲ್ವಾ ಈ ವಯಸ್ಸಿನಲ್ಲಿ ಈಗ ಈ ವಯಸ್ಸಿಗಾದ್ರೆ ನಿನಗೆ ವಯಸ್ಸಾದ ಮೇಲೆ ನನ್ಗಾಗುದಾ? ಅಲ್ವಾ, ಅದು ನನ್ನ ವಯಸ್ಸಾಗಿದೆ ಅಂತ ಹಾಗಲ್ವಾ. ನಾವು ಇಲ್ಲಿ ಯಾವ ಭಾವನೆಯಲ್ಲೂ ಬಂದವರಲ್ಲ, ಕರೆತರುವುದಕ್ಕಾಗಿ ಬಂದವರು. ಇಲ್ಲಿ ಬಂದಾಕ್ಷಣ ಈ ಭಾವನೆ ಮುಡಿದ ಅಪರಾಧ ಏನು ಅಲ್ಲ. ನಾವು ಉಪ್ಪುಳಿ ತಿನ್ನುವರೆ, ನಮ್ಗೆ ಹತ್ರ ಹೆಣ್ಮಕ್ಳು ಇಲ್ಲ ಅಂತಲ್ಲ. ಹುಳಿ ಮುಪ್ಪಲ್ಲ, ಹುಳಿ ಹೆಚ್ಚಾಗ್ತದೆ. ಇದ್ದಾಳೆ ಅಂತಾದ್ರೆ ನೋಡಿ ಎಚ್ಚರ ಬೆಳೆಸಬೇಕು. ಮೊದಲು ಅವಳನ್ನು ನಾವು ಅನುಭವಿಸಿ ಆನಂತರ ಮಿತ್ರ ಕೌಂಟಾಸರಿಗೆ ಕೊಡಬೇಕು. ಯಾವ್ದು ಅಭಿಪ್ರಾಯ ಬೇಕಲ್ವ? ಮಿತ್ರನಿಂದ ಪುತ್ರಲಾಭ. ಬರೋಣ. Thank you.
ಅಲ್ಲ, ನಾವು 3 ಕಾಸು ಅಂತ ಮತ್ತು 1 ಕಾಸು ಬೇಡವಾ? ಹೇಳ ಬೇಡ ಕಾರ್ಯನ ಮಾಡ್ತೀಯ. ಹೇಳ. ನನ್ನ ಮಕ್ಕಳ ಕಷ್ಟವನ್ನು ಕೊಳ್ಳಕ್ಕೆ ಯಾರು ಅವಳು ಮಕ್ಕಳು? ಸುಗುಣ ಸುಂದರಿ. ಆ? ಆ. ಅದಕ್ಕಾಗಿ ಬಂದವಳು ಯಾರು? ಯುಕ್ತಿಯಿಂದ ಅವಳನ್ನ ಕರೆದೊಯ್ತೇವೆ. ಹೌದು. ಹೋಗ್ತೇ ಇಲ್ವಳು? ನಿಮ್ಮ ರುಂಡೆಯನ್ನು ಬೇರೆ ಬಿಡೋಣ. ಹೆದರಿ ಓಡಿದವರನ್ನು ಬೆನ್ನಟ್ಟುವುದು ಸರಿಯಲ್ಲ.